ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ಬ್ಲಾಗ್. ಇದು ಸಂಡೇ ಮಾರ್ನಿಂಗ್ ಬ್ಲಾಗು. ಬೆಳಿಗ್ಗೆಯಿಂದ ವಿಡಿಯೋನ ಮಾಡಕ್ ಶುರು ಮಾಡಿದೆ. ಇನ್ನು ಇವ್ರು ಬೆಳಿಗ್ಗೆನೆ ಬೇಗ ಎದ್ಬಿಟ್ಟು ಆಚೆ ಬಂದು ಗ್ಯಾಂಗ್ ಕಟ್ಕೊಂಡು ಕೂತಿದ್ರು. ಇನ್ನು ಇವ್ರುಗಳು ಸೇರ್ಕೊಬಿಟ್ರಂತೂ ಫುಲ್ ಸೌಂಡ್ ಆಗ್ಬಿಟ್ಟಿರುತ್ತೆ ಮನೆ ತುಂಬ. ಫಂಕ್ಷನ್ ಇದ್ದಿದ್ದು 11:30 ಹಾಗೆ ಅಲ್ವಾ. ಇವರೆಲ್ಲ ಬೇಗನೆ ಎದ್ಬಿಟ್ಟಿದ್ರು. ಸೊ ನಾವು ಕೂಡ ಜನ ಇದ್ಮೇಲೆ ನಿದ್ದೆನೂ ಕಮ್ಮಿ ಆಗ್ಬಿಡುತ್ತೆ. ಸೊ ನಾವು ಎಲ್ಲ ಬೇಗನೆ ಎದ್ದಿದ್ವಿ. 10 ಗಂಟೆ 10:30 ಅಷ್ಟರಲ್ಲಿ ರೆಡಿಯಾಗಿ ಹೋಗಬೇಕಾಗಿತ್ತು. ಸೊ ಇವ್ರಿಗೆಲ್ಲ ಬೆಳಗಿನ ಟಿಫನ್ ಮಾಡಬೇಕಾಗಿತ್ತು. ಇನ್ನು ಎಲ್ಲರೂ ಸೇರ್ಬಿಟ್ರೆ ಊಟಕ್ಕಂತೂ ಹಿಂಸೆ ಪಡಬೇಕು. ಯಾಕೆಂದರೆ ಇವರೇ ಆಟ ಆಡ್ಕೊಂಡು ಇವ್ರದ್ದೇನೆ ಇವ್ರು ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿರುತ್ತೆ ಎಲ್ಲರಿಗೂ. ಆ್ಯಂಡ್ ಫಂಕ್ಷನ್ ಕೂಡ ಪಕ್ಕದ ಊರಲ್ಲೇ ನಡೀತಾ ಇರೋದ್ರಿಂದ ತುಂಬ ದೂರ ಹೋಗಬೇಕು ಅನ್ನೋದು ಏನೂ ಇರಲಿಲ್ಲ. ಸೊ ಟಿಫನ್ ಕೂಡ ಅಲ್ಲಿಂದಾನೇ ಕೊಟ್ಟು ಕಳಿಸಿದ್ರು. ಅದರಿಂದ ಬೇಗ ಎಲ್ಲರಿಗೂ ಹುಡುಗರುಗಳಿಗೆ ಕೂರಿಸ್ಬಿಟ್ಟು ಒಂದು ಕಡೆ ಟಿಫನ್ ಹಾಕಿಕೊಟ್ರೆ ಅವ್ರು ನೀಟಾಗಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ಸೊ ಅವ್ರದ್ದೇ ಒಂದು ಗ್ಯಾಂಗ್ ಇತ್ತಲ್ವ. ಸೊ ಅವ್ರನ್ನ ನೋಡೋಕ್ಕೆ ಖುಷಿ ಆಗ್ತಾಯಿತ್ತು. ಅವರವರೇ ಹಾಕ್ಕೊಂಡು ತಿಂತಾಯಿದ್ರು ಹಾಕಿಸ್ಕೊಂಡು ಊಟನ. ಬೇರೆ ದಿನ ಆದರೆ ನಾವೇ ತಿನ್ನಿಸ್ಬೇಕು. ಬಟ್ ಹಿಂಗೆಲ್ಲರೂ ಸೇರಿಕೊಂಡು ಕೂರಿಸ್ಬಿಟ್ಟು ಹಾಕಿಕೊಟ್ರೆ ಅವ್ರವರೇ ತಿಂತಾಯಿದ್ರು. ಅದು ನೋಡೋಕ್ಕೆ ಒಂದು ಅಣ್ಣ ಇಲ್ಲಿ ಮಾವನೇ ಕುಯ್ತಾ ಇದ್ರು. ಇಷ್ಟು ಎಲ್ಲರಿಗೂ ಸಾಕಾಗುತ್ತಾ ಅಂತ ಕೇಳಿದ್ರೆ ಏನು ಹೇಳಿದ್ರು ನೀವೇ ಕೇಳಿ. ಎಲ್ಲರಿಗೂ ಇಷ್ಟು ಮಾವನೇನು ಸಾಕಾಯ್ತದ? ಇನ್ನು ಟಿಫನ್ ಎಲ್ಲ ಮಾಡಿ ರೆಸ್ಟ್ ಮಾಡ್ತಾಯಿದ್ರು ಎಲ್ಲರೂ. ಇನ್ನು ಲೇಡೀಸ್ ಎಲ್ಲ ನಾವೆಲ್ಲ ರೆಡಿ ಆಗ್ತಾಯಿದ್ವಿ. ಸೊ ಗಡಿಬಿಡಿನಲ್ಲಿ ಎಲ್ಲ ವೀಡಿಯೋಸ್ನು ಮಾಡೋಕ್ಕಾಗಿಲ್ಲ. ಎಲ್ಲರೂ ಮಕ್ಕಳು ಎಲ್ಲನೂ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿತ್ತು. ಸೊ ನಾವು ಹೋಗೋಷ್ಟರಲ್ಲಿ ಅಲ್ಲೂ ಎಲ್ಲ ಅರೇಂಜ್ಮೆಂಟ್ ಕೂಡ ಆಗ್ತಾಯಿತ್ತು. ನಾವು ಹೋಗಿ ಫಂಕ್ಷನಲ್ಲಿ ಇನ್ನು ನಾವು ಬೇಗನೆ ಹೋಗಿದ್ವಿ ಸ್ವಲ್ಪ. ಸೊ ಯಾರು ಅಷ್ಟೋಗಿ ಬಂದಿರಲಿಲ್ಲ. ಆಮೇಲೆ ಮನೆ ಮೇಲೆ ಕೂರ್ಸೋಕ್ಕೆ ಟೈಮ್ ಇರುತ್ತಲ್ವ. ಸೊ ಅದರಿಂದ ಸ್ವಲ್ಪ ಹಾಗೆ ಸೆಲ್ಫಿ ವಿಡಿಯೋ ಫೋಟೋಸ್ ಈ ಥರ ಎಲ್ಲ ತೊಗೊತಾ ಇದ್ವಿ. ಇನ್ನು ನಮ್ಮ ಕಾವ್ಯಕ್ಕ ಅಂತೂ ಇದ್ಮೇಲೆ ನಾವು ಒಂದು ಫೋಟೋ ಆದರೂ ತೊಗೊಳ್ಳೇಬೇಕು. ಇನ್ನು ನಾವು ಗೊತ್ತಲ್ಲ, ಹೆಣ್ಮಕ್ಳು ಎಲ್ಲ ಒಟ್ಟಿಗೆ ಸೇರಿದ್ರೆ ಅದರಲ್ಲೂ ಯಾವುದಾದ್ರೂ ಫಂಕ್ಷನ್ಗೆ ಹೋದರೆ ಯಾರು ಯಾವ ಥರ ಸ್ಯಾರಿ ಹಾಕೊಂಡು ಬಂದಾರೆ, ಯಾವ ಕಲರ್ ಚೆನ್ನಾಗಿ ಕಾಣಿಸುತ್ತೆ, ಯಾವ ಥರ ಬ್ಲೌಸ್ ಡಿಸೈನ್ ಚೆನ್ನಾಗಿದೆ ಅನ್ನೋದು ಡಿಸ್ಕಷನ್ ತುಂಬ ಜೋರಾಗಿರುತ್ತೆ. ನಾವು ಮಾತ್ರ ಹಿಂಗೇನೋ ಅಥವಾ ನಿಮ್ಮಲ್ಲೂ ಯಾರಾದರೂ ಈ ಥರ ಡಿಸ್ಕಷನ್ ಮಾಡ್ತೀರಾ ಅಂತ ಈ ವಿಡಿಯೋ ನೋಡ್ತಾ ಇದ್ರೆ ಯಾರಾದರೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನು ಟೈಮ್ ಕೂಡ ಆಯಿತು. ಎಲ್ಲರೂ ಶಾಸ್ತ್ರಗಳು ಕೂಡ ಶುರು ಆಯಿತು. ಶಾಸ್ತ್ರಗಳನ್ನ ಮಾಡ್ತಾಯಿದ್ರು. ಇದು ವಿಜಿ ಇದಾರಲ್ಲ ಅವ್ರ ತಂಗಿದು ಸೀಮಂತ. ಆ್ಯಕ್ಚುಲಿ ಇವರು ಒಂದು 5 ಜನ ದೊಡ್ಡಮ್ಮ ಚಿಕ್ಕಮ್ಮ ಇದ್ದಾರೆ. ಅವ್ರಿಗೆಲ್ಲ ಇವಳು ಒಬ್ಳೆ. ಸೊ ನಮ್ಮ ಫ್ಯಾಮಿಲಿ ಎಲ್ಲರೂ ಫಂಕ್ಷನ್ ಕೂಡ ಅಟೆಂಡ್ ಮಾಡಿದ್ವಿ. ನಿಜವಾಗ್ಲೂ ಖುಷಿ ಆಗ್ತಾಯಿತ್ತು ಇದನ್ನೆಲ್ಲ ನೋಡೋದಕ್ಕೆ. ತುಂಬಾ ಗ್ರ್ಯಾಂಡಾಗಿ ಕೂಡ ಫಂಕ್ಷನ್ ನಡೆದಿತ್ತು. ತುಂಬ ಜನ ಕೂಡ ಸೇರಿದ್ರು. ಆ್ಯಂಡ್ ನಾವು ಫ್ಯಾಮಿಲಿಯವರೇ ತುಂಬ ಜನ ಇದ್ದು ಅಂತ ಹೇಳ್ಕೊಳಕ್ಕೆ ತುಂಬ ಖುಷಿ ಆಗುತ್ತೆ. ಇನ್ನು ನಾವು ಕೂಡ ಒಬ್ಬೊಬ್ಬರೇ ಹೋಗ್ಬಿಟ್ಟು ಸೀಮಂತ ಶಾಸ್ತ್ರ ಏನಿರುತ್ತೆ ನಾವು ಕೂಡ ಮಾಡಿದ್ವಿ. ಇನ್ನು ಅಲ್ಲಿ ತುಂಬ ಜನನೇ ಬಂದಿದ್ರು. ಸೊ ಎಲ್ಲರದು ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿ ಹಾಕೋಕ್ಕಾಗಲ್ಲ, ತುಂಬ ಲ್ಯಾಗ್ ಆಗಿಬಿಡುತ್ತೆ ಅಂತ ಹೇಳಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರಿದ್ದಾರೆ ಅವ್ರದ್ದೆಲ್ಲನೂ ನಾನು ಸ್ವಲ್ಪ ವೀಡಿಯೋನ ಆ್ಯಡ್ ಮಾಡಿಕೊಂಡೆ ಇದರಲ್ಲಿ. ಇನ್ನು ಅವ್ರ ಅಣ್ಣಂದಿರು ಕೂಡ ಸ್ವಲ್ಪ ಫಸ್ಟ್ ಟೈಮು ಆ ಥರ ಎಲ್ಲ ಶಾಸ್ತ್ರ ಮಾಡಿದ್ದು ತಂಗಿಗೆ ಖುಷಿಯಿಂದ ಮಾಡಿದ್ರು. ಅದರಲ್ಲೂ ಒಂದು ಹೆಣ್ಣಿಗೆ ಇಂಥ ಟೈಮಲ್ಲಿ ಈ ಥರ ಶಾಸ್ತ್ರ ಎಲ್ಲ ಮಾಡೋದು ತುಂಬಾ ಖುಷಿ ಕೊಡುತ್ತೆ. ಒಂದು ಹೆಣ್ಣು ಒಂದು ಜೀವಕ್ಕೆ ಜೀವ ಆಗಿರ್ತಾಳೆ. ಅದಕ್ಕೋಸ್ಕರ ಈ ಥರ ಎಲ್ಲ ಶಾಸ್ತ್ರ ಮಾಡಿದ್ರೆ ಅವ್ರ ಮನಸ್ಸು ಖುಷಿಯಾಗಿರುತ್ತೆ. ಅದ್ರ ಜೊತೆಗೆ ಒಂದು ಧೈರ್ಯನೂ ಇರುತ್ತೆ, ಒಂದು ಬಲನೂ ಕೂಡ ಇರುತ್ತೆ. ಈ ಶಾಸ್ತ್ರ ಗ್ರ್ಯಾಂಡ್ ಆಗಾದ್ರೂ ಆಗಲಿ ಸಿಂಪಲ್ ಆಗಾದ್ರೂ ಆಗಲಿ, ಆದರೆ ಅದು ಖುಷಿ ಕೊಡೋವಂಥದ್ದೇ ಬೇರೆ. ಸಿಂಪಲ್ ಆಗಿ ಮಾಡಿದ್ರು ತುಂಬಾ ಖುಷಿ ಕೊಡುತ್ತೆ, ಆದರೆ ಮೊದಲು ತುಂಬಿಸ್ಕೊಳ್ಳೋ ಫೀಲಿಂಗೇ ಬೇರೆ ಇರುತ್ತೆ. ಇನ್ನು ಎಲ್ಲ ಮುಗಿದ ಮೇಲೆ ಊಟಕ್ಕೆ ಅಂತ ಹೋಗಿ ಊಟನೂ ಕೂಡ ಮಾಡ್ಕೊಂಡು ಬಂದ್ವಿ. ಊಟ ಅಂತೂ ತುಂಬ ರುಚಿಯಾಗಿತ್ತು. ಇನ್ನು ತುಂಬ ಸೆಕೆ ಇತ್ತ ಅಂತ ಹೇಳ್ಬಿಟ್ಟು ಹಾಗೆ ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಎಲ್ಲರೂ. ಪಾಪು ಕೂಡ ಮಲ್ಕೊಂಡ್ಬಿಟ್ಟಿದ್ದ. ಇನ್ನು ಮನೆಗಂತೂ ಹೋದ್ವಿ. ಮನೆಗೆ ಹೋದ್ಮೇಲೆ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ನೆಕ್ಸ್ಟು ಶೂರು ಎಲ್ಲರೂ ಪಾಪುದು ಬ್ಯಾಟು ಬಾಲು ತೊಗೊಂಡು ಕ್ರಿಕೆಟ್ ಆಡೋಕ್ಕೆ ನಿಂತ್ಕೊಂಡ್ರು. ಇನ್ನು RCB ಮ್ಯಾಚ್ ವಿನ್ ಆಗಿತ್ತು. ಸೊ RCB ಮ್ಯಾಚ್ ವಿನ್ ಆದಮೇಲೆ ಇವ್ರದೇ ಒಂದು RCB ಟೀಮ್ ಕಟ್ಕೊಂಡಿದ್ರು. ಬ್ಯಾಟ್ಮನ್ಗಳು ಬ್ಯಾಟ್ಗೆ ಕಿತ್ತಾಡೋಕ್ಕೆ ಶುರು ಮಾಡ್ಕೊಂಡ್ರು. ನಾನು ಬ್ಯಾಟ್ ಮಾಡ್ತೀನಿ, ನಾನು ಬೌಲ್ ಮಾಡ್ತೀನಿ ಅಂತ ಹೇಳಿ ಫಸ್ಟ್ ಬಾಲ್ಗೇನೆ ಕ್ಲೀನ್ ಬೋರ್ಡ್ ಆಗಿಬಿಟ್ರು. ಇನ್ನು ಚಿಕ್ಕವ್ರ ಜೊತೆ ದೊಡ್ಡವರು ಆಟ ಆಡೋದು ಹೆಂಗಿರುತ್ತೆ. ದೊಡ್ಡವರು ಎಷ್ಟೇ ಬ್ಯಾಟ್ ಮಾಡಿದ್ರು ಚಿಕ್ಕವ್ರಿಗೆ ಬ್ಯಾಟಿಂಗ್ ಕೊಡ್ತಾನೆ ಇರಲಿಲ್ಲ. ಅದರಲ್ಲೂ ಅವ್ರು ಬಂದು ಕಿತ್ತಾಡ್ಕೊಂಡು ಈಸ್ಕೊತಾ ಇದ್ರು. ಇನ್ನು ಇಲ್ಲಿ ಅಂಪೈರು, ಬೌಲರು ಮತ್ತು ಫೀಲ್ಡ್ ಮ್ಯಾನ್ಸ್ಗಳು ಯಾರೂ ಇರಲಿಲ್ಲ. ಒಂದು ಬೌಲ್ಗೆ ಓಡೋಗ್ತಿದ್ರು.
ಬ್ಯಾಟ್ನ ಕಿತ್ಕೊಳ್ಳೋಕ್ಕೆ ನೆಕ್ಸ್ಟ್ ನಾನು ಆಡ್ತೀನಿ ಅಂತ ಹೇಳ್ಬಿಟ್ಟು ಅದರಲ್ಲೂ ಕಿತ್ತಾಡ್ಕೊಂಡು ಬ್ಯಾಟಿಂಗ್ ಮಾಡ್ತಾಯಿದ್ರು ದೊಡ್ಡವರೆಲ್ಲ. ಇನ್ನು ನನ್ನ ಮಗ ಅಂತೂ ಯಾರಿಗೂ ಅಲ್ಲಿ ಆಟಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಅವನಿಗೆ ಒಂದು ಪೇಪರ್ ಬ್ಯಾಟ್ ಕೊಟ್ಬಿಟ್ಟಿದ್ರು, ಜೊತೆಗೆ ಒಂದು ಬಾಲು ಕೂಡ ಕೊಟ್ಟಿದ್ರು. ಆ ಬಾಲ್ ಮಿಸ್ ಆಯಿತು ಅಂದರೆ ಅವ್ರ ಬಾಲ್ ಮೇಲೆ ಕಣ್ಣು ಹಾಕ್ಕೊಂಡು ಜೋರಾಗಿ ಕಿರ್ಚಾಡ್ತಾ ಇದ್ದ. ಇನ್ನು ಇಲ್ಲಿ ವೀವರ್ಸ್ ಕೂಡ ಕೂತಿದ್ರು ಕ್ರಿಕೆಟ್ ಆಡೋದನ್ನ ನೋಡಿಕೊಂಡು ಎನ್ಕರೇಜ್ ಮಾಡಿಕೊಂಡು 6 ನೆಕ್ಸ್ಟ್ ಇಲ್ಲಿ ಅಪ್ಪ ಮಗ ಫೀಲ್ಡ್ಗೆ ಇಳಿದಿದ್ರು. ಮಗ ಬ್ಯಾಟಿಂಗು, ಅಪ್ಪ ಬೌಲಿಂಗು. ನೆಕ್ಸ್ಟು ಅದಾದಮೇಲೆ ಒಬ್ಬರಾದ್ಮೇಲೆ ಒಬ್ಬರು ಬ್ಯಾಟು ಸೀರೀಸ್ ನಡೀತಾ ಇತ್ತು. ನೆಕ್ಸ್ಟು RCB ಟೀಮ್ ಇವ್ರದೇ ಅಂತ ಅನ್ಕೋಬೋದು. ಇನ್ನು ನನ್ನ ಮಗನ ಸೈಡ್ಗೆ ಏನಾದರೂ ಹೇಳ್ಕೊಂಡ್ರೆ ಅವ್ರಿಗೆ ಹೊಡ್ಕೊಂಡು ತಿರುಗಾಡ್ತಾ ಇದ್ದ. ಇನ್ನು ನಾನು ಒಂದು ಆಟ ಆಡೇ ಬಿಡೋಣ ಅಂತ ಹೇಳ್ಬಿಟ್ಟು ಫೀಲ್ಡ್ಗೆ ಇಳಿದೆ. ನಾನು ಆಡೋದು ನೋಡಿ ನಮ್ಮ ಅಂಪೈರ್ ನೋಡಿ ಯಾವ ಥರ ರಿಯಾಕ್ಷನ್ ಕೊಡ್ತಿದ್ದಾರೆ. ನಮ್ದಂತೂ ಆ ಥರ ಎಲ್ಲ ಲೆವೆಲ್ಗೆ ಬ್ಯಾಟಿಂಗ್ ಇಲ್ಲ, ಒಂದು ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ನನ್ನ ಮಗ ಅಂತೂ ಆ ಆಟ ಆಡೋಕ್ಕೆ ಬಿಡ್ತಾ ಇರಲಿಲ್ಲ. ನಿಜ ಅವ್ನು ಯಾವ ಥರ ಕಿರ್ಚ್ಕೊತಿದ್ದ ಅಂತೇಳಿ ನಾನು ಒಂದು ಕ್ಲಿಪ್ ಕೂಡ ಆ್ಯಡ್ ಮಾಡ್ತೀನಿ ನೋಡಿ. ನಾನು ಒಂದು 2-3 ಬಾಲ್ಗೆ ಬ್ಯಾಟ್ ಮಾಡಿದೆ. ನಿಜವಾಗ್ಲೂ ನಾನು ಆಡೋ ಲೆವೆಲ್ಗೆ ನನಗೆ ಒಂಥರ ಅನಿಸ್ತು, ನನ್ನ ಕೆಪಾಸಿಟಿ ಇಲ್ಲ ಅಂದ್ಬಿಟ್ಟು ನಾನು ಸೈಡಿಗೆ ಬಂದುಬಿಟ್ಟೆ ಆಟ ಆಡ್ಕೊಳ್ಳಿ ಅಂತ ಹೇಳಿ. ಅದರಲ್ಲೂ ಈ ಥರ ಫ್ಯಾಮಿಲಿ ಸೇರಿದಾಗ ಹಿಂಗೆಲ್ಲ ಗೇಮ್ ಆಡೋದಂದರೆ ತುಂಬಾ ಖುಷಿ ಕೊಡುತ್ತೆ. ನೋಡಿ ಇವಾಗ ನನ್ನ ಮಗ ಹೆಂಗೆ ಕಿರ್ಚ್ಕೊತಾನೆ ಅನ್ನೋದನ್ನ ನಾನು ವೀಡಿಯೋ ಕ್ಲಿಪ್ ಹಾಕ್ತೀನಿ. ಫಂಕ್ಷನ್ ಮುಗಿಸ್ಕೊಂಡು ಬಂದಮೇಲೆ ಯಾವ ಲೆವೆಲ್ಲಿಗೆ ಎನರ್ಜಿ ಇಟ್ಕೊಂಡು ಇಷ್ಟು ಗೇಮ್ ಆಡ್ತಾಯಿದ್ವಿ. ನಿಜ ಮನೆಯಿಂದ ಆಚೆಗೆ ದೊಡ್ಡವ್ರು ಯಾರೂ ಬರಲಿಲ್ಲ, ಅಷ್ಟು ಗಲಾಟೆ ಕಿಚ್ಚಾಡ್ಕೊಂಡು ಆಟ ಆಡ್ತಾಯಿದ್ವಿ. ಮಾತ್ರ ಎಲ್ಲಾದರೂ ಸೇರಿದ್ರೆ ಎಷ್ಟು ಎಂಜಾಯ್ ಮಾಡ್ಬೋದು. ಇನ್ನು ನಿಮ್ಮ ಫ್ಯಾಮಿಲಿಗಳಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿದ್ರೆ ನೀವು ಯಾವ ಥರ ಎಲ್ಲ ಎಂಜಾಯ್ ಮಾಡ್ತೀರಿ ಅನ್ನೋದನ್ನ ಮರಿಬೇಡಿ, ಕಮೆಂಟ್ ಹಾಕಿ. ಇನ್ನು ಎಲ್ಲರೂ ಸೇರಿ ಚೆನ್ನಾಗಿ ಕುಣಿದ್ವಿ, ಟಯರ್ಡ್ ಆಗೋಷ್ಟು ಕ್ರಿಕೆಟ್ ಆಡಿ ಎಲ್ಲ ಮುಗಿಸಿದ್ವಿ. ಸೊ ಮಕ್ಕಳುಗಳಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು, ಫುಲ್ ಖುಷಿಯಿಂದ ಕುಣಿದ್ರು. ಅವ್ರುಗಳಿಗೆ ಈ ಥರ ಸೇರೋದೇ ಒಂದು ಹಬ್ಬ ಆಗ್ಬಿಟ್ಟಿರತ್ತೆ ಎಲ್ಲರೂ. ಇನ್ನು ಕ್ರಿಕೆಟ್ ಎಲ್ಲ ಆದಮೇಲೆ ಎಲ್ಲರೂ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಇನ್ನು ಸಂಜೆ ಆದಮೇಲೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಹಾಕ್ಕೊಂಡ್ವಿ. ಸೊ ಫಂಕ್ಷನ್ ನಡೆದಿತ್ತು ಅಂತ ಹೇಳಿಬಿಟ್ಟು ಅಲ್ಲೇನೂ ಮಾಡಿರಲಿಲ್ಲ. ಹೊರಗಡೆ ಬಂದು ಒಂದು ಸ್ವಲ್ಪ ಚಿಕನ್ ತಂದುಬಿಟ್ಟು ಚಿಕನ್ ಫ್ರೈ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಎಲ್ಲರೂ ಸೇರಿಕೊಂಡು ಚಿಕನ್ ಫ್ರೈ ಕೂಡ ಮಾಡಿದ್ವಿ. ಇನ್ನು ಫ್ಯಾಮಿಲಿಲಿ ಕೂಡ ನಾವೆಲ್ಲರೂ ಈ ಥರ ಏನಾದರೂ ಸೇರಿದ್ರೆ, ಹೊರಗಡೆ ಈ ಥರ ಏನಾದರೂ ಮಾಡಿದ್ರೆ ಒಬ್ಬರು ಒಂದೊಂದು ಕೆಲಸ ಮಾಡಿಕೊಂಡು ಬೇಗ ಎಲ್ಲನೂ ಮಾಡ್ತೀವಿ. ಅದರಲ್ಲೂ ಒಂದೊಂದು ಕೆಲಸ ಮಾಡಬೇಕಾದ್ರೂ ಒಬ್ಬೊಬ್ರ ಹತ್ರ ಟೈಮ್ ಸ್ಪೆಂಡ್ ಮಾಡ್ತೀವಿ ಅನ್ನೋದು ಅದೊಂದು ಮೆಮೊರಿ ಕೂಡ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಕೆಲಸ ಮಾಡ್ತಾ ಇರೋದು ಏನೂ ಗೊತ್ತಾಗಲ್ಲ, ಅಷ್ಟು ಬೇಗ ಕೆಲಸಗಳು ಮುಗಿದೋಗ್ಬಿಟ್ಟಿರತ್ತೆ. ನಾನಿಲ್ಲಿ ಒಂದು ಕಡೆ ಚಿಕನ್ನ ತೊಳೆದಿದ್ರೆ ನೆಕ್ಸ್ಟ್ ಇನ್ನೊಂದು ಕಡೆ ನಮ್ಮ ವಿಶಾಲಕ್ಕ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಬಿಡಿಸ್ಕೊಡ್ತಾಯಿದ್ರು. ಅದಾದಮೇಲೆ ವಿಜಿ ಒಂದು ಸ್ವಲ್ಪ ಕಾಯಿನೂ ಕೂಡ ಸುಲ್ಕೊಳ್ತಾಯಿದ್ರು. ನೆಕ್ಸ್ಟು ನಮ್ಮ ಕಾವ್ಯಕ್ಕ ಅಂತೂ ಮಸಾಲೆಗೆ ಎಲ್ಲನೂ ರೆಡಿ ಮಾಡಿಕೊಡ್ತಾಯಿದ್ರು. ಇನ್ನು ನಮ್ಮ ವಿಶಾಲಕ್ಕ ಒಗ್ಗರಣೆ ಹಾಕ್ತಾಯಿದ್ರು. ಈ ಥರ ಎಲ್ಲರೂ ಸೇರಿದಾಗ ಒಂದು ಬ್ಲಾಗ್ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ. ಫೈನಲಿ ಆ ಬ್ಲಾಗ್ ಕೂಡ ಇವತ್ತು ಮಾಡೋಂಗಾಯಿತು. ಅದರಲ್ಲೂ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಮುಂದಿನ ದಿನಗಳಲ್ಲೂ ಕೂಡ ಇವ್ರಗಳ ಜೊತೆಲ್ಲ ಬ್ಲಾಗ್ ಮಾಡೋಕ್ಕೆ ಆಸೆ ಇದೆ, ಖಂಡಿತವಾಗ್ಲೂ ಮಾಡ್ತೀನಿ. ಇನ್ನು ಎಲ್ಲರೂ ಸೇರಿಕೊಂಡು ಚಿಕನ್ ಗ್ರೇವಿ ಕೂಡ ರೆಡಿ ಮಾಡಿದ್ವಿ. ಅದಾದಮೇಲೆ ಇನ್ನು ಮಕ್ಕಳಿಗೆಲ್ಲ ನಮ್ಮ ಕಾವ್ಯಕ್ಕ ಅವ್ರ ತಂಗಿ ನಾನ್ ವೆಜ್ ಎಲ್ಲ ತಿನ್ನಿಸ್ತಾಯಿದ್ರು, ನನ್ನ ಮಗನಿಗೆ ಅವ್ರ ಮಗನಿಗೆ ಇಬ್ರಿಗೂ. ಆಮೇಲೆ ನಮ್ಮ ಕಾವ್ಯಕ್ಕ ಅವ್ರ ಮದುವೆದು ಆಲ್ಬಮ್ ಕೂಡ ಇತ್ತು, ಎಲ್ಲ ನೋಡ್ಕೊಂಡ್ವಿ. ಹಳೇದೆಲ್ಲ ಫೋಟೋಸ್ ನೋಡ್ತಾಯಿದ್ರೆ ತುಂಬ ಖುಷಿಯಾಗುತ್ತೆ ಅಲ್ವಾ, ಅದೆಲ್ಲ ನೋಡ್ಕೊಂಡ್ವಿ. ಇದು ಇವತ್ತಿನ ಬ್ಲಾಗ್ ಆಗಿತ್ತಾ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಥ್ಯಾಂಕ್ ಯು ಆಲ್.